ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ಹೇಗೆ ಅನಿಸ್ತು? ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಅಂತ ಅನ್ನಿಸ್ತಲ್ವಾ? ಡೈರೆಕ್ಟಾಗಿ ಅಪ್ಡೇಟ್ ಕಡೆಗೆ ಬಂದ್ಬಿಡೋಣ. ನಿನ್ನೆಯ ಅನ್ಇಂಟ್ರೆಸ್ಟಿಂಗ್ ಎಪಿಸೋಡ್ನಲ್ಲೂ ಕೂಡ ಕೆಲವೊಂದಷ್ಟು ಹೈಲೈಟ್ಸ್ನ ಗುರುತಿಸಬಹುದಾಗಿತ್ತು. ಪ್ರಮುಖವಾಗಿ 3 ಹೈಲೈಟ್ಸ್ ಇದೆ ನಿನ್ನೆ ಎಪಿಸೋಡಲ್ಲಿ. ಮೊದಲನೇದಾಗಿ ಆ್ಯಂಕರ್ ಜಾಹ್ನವಿ ಅವರು ತಮ್ಮ ಗಂಡನಿಂದ ಯಾಕೆ ಡಿವೋರ್ಸನ್ನು ಪಡ್ಕೊಂಡ್ರು ಅನ್ನೋದಕ್ಕೆ ರಿಯಲ್ ರೀಸನನ್ನು ನಿನ್ನೆ ಬಿಚ್ಚಿಟ್ರು. ಅಫ್ಕೋರ್ಸ್ ಹೊರಗಡೆ ಅವರು ಸಾಕಷ್ಟು ಸಂದರ್ಶನಗಳಲ್ಲಿ ಯಾಕೆ ಗಂಡನಿಂದ ದೂರ ಆದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಇರ್ರೆಸ್ಪಾನ್ಸಿಬಲ್ ಆಗಿದ್ರು, ಸಾಕಷ್ಟು ವೈಮನಸ್ಯ ಇತ್ತು, ನಾನು ಕೆಲಸ ಮುಗಿಸಿ ಮನೆಗೆ ಬರುವಾಗ ಸಾಕಷ್ಟು ಬಾರಿ ನಾನು ಮನೆ ಹೊರಗಡೆ ಬಾಗಿಲ ಬಳಿ ಮಲಗುವಂತಹ ಸಾಕಷ್ಟು ಸನ್ನಿವೇಶಗಳನ್ನು ಎದುರಿಸಿದ್ದೀನಿ ಅಂತ ಹೇಳ್ಕೊಂಡ್ರು. ಜೊತೆಗೆ ಬೇಸಿಕಲಿ ಇರ್ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದ ನನ್ನ ಗಂಡ ಅಂತ ಹೇಳ್ಕೊಂಡಿದ್ರು. ಬಟ್ ನಿನ್ನೆ ಎಪಿಸೋಡ್ನಲ್ಲಿ ಪ್ರಮುಖವಾದಂತಹ ಕಾರಣ, ರಿಯಲ್ ರೀಸನನ್ನು ಬಿಚ್ಚಿಟ್ರು. ಅದೇನು ಅಂತ ಹೇಳಿದ್ರೆ, ಜಾಹ್ನವಿಯವರ ಗಂಡ ಇವರ ಜೊತೆಗೆ ಮದುವೆ ಆಗಿರುವಾಗಲೇ ಬೇರೊಬ್ಬರ ಜೊತೆಗೆ ಮದುವೆ ಆಗಿ ಅವ್ರಿಗೆ ಬೇರೆ ಮಗು ಕೂಡ ಇತ್ತು ಅನ್ನೋಂಥದ್ದನ್ನು ಬಿಚ್ಚಿಟ್ರು. ಇನ್ನು ಎರಡನೇ ಹೈಲೈಟ್ ಅಂತ ಹೇಳಿದ್ರೆ, ಗಿಲ್ಲಿ ನಟ ಅವರ ಆಟವನ್ನು ನೀವು ನೋಡ್ತಾ ಇರ್ತೀರಾ. ಸಖತ್ತಾಗಿ ಮಜವಾಗಿ ಆಡ್ತಾ ಇದ್ದಾರೆ ಅವರು, ಎಲ್ಲರೂ ಕಾಲು ಎಳಿತಾ ಇದ್ದಾರೆ. ಬಟ್ ಆದರೆ ಅವರ ಆಟದಿಂದ, ಅವರ ತರಲೆಗಳಿಂದ ಕಾವ್ಯ ಶೈವ, ಅವರ ಜಂಟಿ ಕಾವ್ಯ ಶೈವ ಅವರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅವರ ಆಟದ ಮೇಲೂ ಕೂಡ ಗಿಲ್ಲಿ ಅವರ ತರಲೆಗಳು ಪರಿಣಾಮವನ್ನು ಬೀರ್ತಾ ಇವೆ. ಸೊ ಇದೇ ಕಾರಣಕ್ಕಾಗಿ ಗಿಲ್ಲಿ ನಡುವೆ, ಜೊತೆಗೆ ಕಾವ್ಯ ಶೈವ ಮತ್ತು ಅಶ್ವಿನಿ ಗೌಡ, ಈ 3 ಜನರ ನಡುವೆ ಮಾತಿನ ಚಕಮಕಿ ಕೂಡ ನಿನ್ನೆ ಆಯಿತು. ಅಶ್ವಿನಿ ಗೌಡ ಅವರು ಅಂದರೆ ಅವರು ಮಹಾರಾಣಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಅದನ್ನು ವಾಯ್ಸ್ ರೈಸ್ ಮಾಡಿ ಅವ್ರ ಮೇಲೆ ಜೋರು ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ರು ಗಿಲ್ಲಿ ಅವ್ರ ಮೇಲೆ, ಅದು ಗೊತ್ತಿಲ್ಲ. ಬಟ್ ಸ್ಟಿಲ್ ಸ್ವಲ್ಪ ಮಾತಿನ ಚಕಮಕಿ ಆಯಿತು. ಗಿಲ್ಲಿ ಅವರು ಆ್ಯಕ್ಚುಲಿ ಕಾವ್ಯ ಶೈವ ನನ್ನ ಫ್ರೆಂಡು, ಹಾಗಾಗಿ ಅವ್ರನ್ನ ಹೋಗೇ ಬಾರೆ ಅಂತ ಕರಿತೀನಿ, ನಿಮ್ಮ ಮೇಲೆ ಗೌರವ ಇದೆ, ಹಾಗಾಗಿ ಗೌರವ ಕೊಡ್ತೀನಿ ಅಂತ ಹೇಳಿದ್ದನ್ನೇ ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ನನಗೆ ನೀನು ಗೌರವ ಕೊಡಲೇಬೇಕು, ನನಗೆ ಮರ್ಯಾದೆ ಕೊಡಬೇಕು, ನಾನು ನಿನ್ನ ಫ್ರೆಂಡ್ ಅಲ್ಲ ಅಂತೆಲ್ಲ ವಾಯ್ಸ್ ರೈಸ್ ಮಾಡಿ ಮಾತಾಡಿದ್ರು. ಕೊನೆಗೆ ಗಿಲ್ಲಿ ಅವರು ಸ್ವಲ್ಪ ಸೈಲೆಂಟಾಗಿ ಸಾರಿ ಕೇಳಿಬಿಟ್ರು. ಕಾವ್ಯ ಅವರು ಕೂಡ ವಾಯ್ಸ್ ರೈಸ್ ಮಾಡಿದ್ರು ಅಶ್ವಿನಿ ಗೌಡ ಅವ್ರ ಮೇಲೆ, ಸುಮ್ಮನೆ ಆರೋಪ ಹೊರಿಸಬೇಡಿ ಅಂತ. ಬಟ್ ಎಲ್ಲೋ ಒಂದು ಕಡೆ ಆ ಮಾತಿನ ಚಕಮಕಿ ಕೊನೆಗೆ ಗಿಲ್ಲಿ ನಟ ಮತ್ತು ಕಾವ್ಯ ಶೈವ ಅವರು ಇಲ್ಲಿ ತನಕ ನಡೆದಿರುವಂತಹ ತಪ್ಪುಗಳಿಗೆ, ಇನ್ಫ್ಯಾಕ್ಟ್ ಗಿಲ್ಲಿ ನಟ ಮಾತ್ರ ಮಾಡಿರುವಂತಹ ತಪ್ಪುಗಳಿಗೆ ಕಾವ್ಯ ಶೈವ ಅವರು ಸಾರಿ ಕೇಳಿ ಅಲ್ಲಿಗೆ ಅದು ಸಮಾಪ್ತಿ ಆಯಿತು. ಇನ್ನು 3ನೇ ಹೈಲೈಟ್ ಅಂತ ಹೇಳಿದ್ರೆ, ಈಗಾಗಲೇ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದಾರೆ 3rd ವೀಕಲ್ಲಿ ಒಂದು ಫಿನಾಲೆ ನಡೆಯುತ್ತೆ ಅಂತ. ಸೊ ಆ ಫಿನಾಲೆಗೆ ಸಂಬಂಧಪಟ್ಟ ಹಾಗೆ ಸರಣಿ ಟಾಸ್ಕ್ಗಳೇನಿರುತ್ತಲ್ಲ, ಆ ಒಂದು ಸರಣಿ ಟಾಸ್ಕ್ಗಳಿಂದ 3 ಜಂಟಿ ಜೋಡಿಗಳನ್ನು 6 ಒಂಟಿಗಳು ಸೇರಿಕೊಂಡು ಈಗ ಹೊರಗಿಟ್ಬಿಟ್ಟಿದ್ದಾರೆ. ಸೊ ಅವರು ಅನರ್ಹರಾಗಿದ್ದಾರೆ. ಪ್ರಮುಖವಾಗಿ ಅಲ್ಲಿ ಜಾಸ್ತಿ ವೋಟ್ ಬಿದ್ದಿದ್ದು ಯಾರಿಗೆ ಗೊತ್ತಾ? ಒಂಟಿಗಳು ಜಾಸ್ತಿ ವೋಟ್ ಹಾಕಿದ್ದು ಸ್ಪಂದನ ಮತ್ತು ಮಾಳು ಅವ್ರಿಗೆ. ಅಲ್ಲಿ ಸ್ಪಂದನ ಅವ್ರದ್ದು ಸಮಸ್ಯೆ ಇಲ್ಲ, ಅವರು ಎಲ್ಲರ ಜೊತೆಗೂ ಚೆನ್ನಾಗಿ ಹೊಂದ್ಕೊಳ್ತಾ ಇದ್ದಾರೆ. ಬಟ್ ಮಾಳು ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಬಿಕಾಸ್ ಮಾಳು ಕಮ್ಸ್ ಫ್ರಮ್ ಬೆಳಗಾವಿಯವರು, ಅಂದರೆ ಇಲ್ಲಿನ ಒಂದು ಮಾತಿನ ಧಾಟಿ ಆಗಿರ್ಬೋದು, ಇಲ್ಲಿನ ಮನುಷ್ಯರ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ಟೈಮ್ ಬೇಕು. ಜಸ್ಟ್ ಒನ್ ಡೇ ಆಗಿದ್ದಷ್ಟೇ. ಸೊ ಅದೇ ರೀಸನ್ ಇಟ್ಕೊಂಡು ನೀವು ಸರಿಯಾಗಿ ಬೆರಿತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋದಕ್ಕಿಂತ ಅವರನ್ನು ಅಂದರೆ ಪಾಯಿಂಟ್ ಔಟ್ ಮಾಡಿ ಅವರಿಗೆ ಜಾಸ್ತಿ ಓಟ್ ಬಿತ್ತು. ಸೊ ಅವರು ಹಾಗಾಗಿ ಸ್ಪಂದನ ಮತ್ತು ಮಾಳು ಜೋಡಿ ಮೊದಲನೇದಾಗಿ ಅನರ್ಹಗೊಳ್ತಾರೆ. ನೆಕ್ಸ್ಟ್ ಆ್ಯಕ್ಚುಲಿ ಅಮಿತ್ ಮತ್ತು ಕರಿಬಸಪ್ಪ. ಅಫ್ಕೋರ್ಸ್ ಅವರಿಬ್ಬರದು ಪ್ರೆಸೆನ್ಸ್ ಏನೂ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ, ಹಾಗಾಗಿ ಅವ್ರಿಗೆ ಓಟ್ ಜಾಸ್ತಿ ಬೀಳುತ್ತೆ. ಅದರ ನಂತರ ಗಿಲ್ಲಿ ಮತ್ತು ಕಾವ್ಯ. ಸೊ ಗಿಲ್ಲಿ ಮತ್ತು ಕಾವ್ಯ ಜೋಡಿ ಆ್ಯಕ್ಚುಲಿ ಈ ಒಂದು ಸರಣಿ ಟಾಸ್ಕ್ಗಳಿಂದ ಅನರ್ಹಗೊಳ್ಳೋದಕ್ಕೆ ಪ್ರಮುಖ ಕಾರಣನೇ ಗಿಲ್ಲಿ ನಟ ಅಂತ ಹೇಳ್ಬೋದು. ಪಾಪ ಕಾವ್ಯ ಶೈವ ಅವ್ರಿಗೆ ಗಿಲ್ಲಿ ನಟ ಅವರ ತರಲೆಗಳಿಂದ ಸಾಕಷ್ಟು ಅವರ ಆಟದ ಮೇಲೂ ಕೂಡ ಈ ರೀತಿ ಪರಿಣಾಮ ಬೀರ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ನಿನ್ನೆ ಎಪಿಸೋಡ್ನ ಶುರುವಿನಲ್ಲಿ ಆ್ಯಕ್ಚುಲಿ ಮಲ್ಲಮ್ಮ ಅವರು ಸ್ವಲ್ಪ ಎಮೋಷನಲ್ ಆಗ್ತಾರೆ. ಬಿಕಾಸ್ ಸುದಿ ಅವರು ಮತ್ತು ಜಾಹ್ನವಿ ಅವರು ಕೆಲವೊಂದಷ್ಟು ಎಮೋಷನಲ್ ಮಾತುಗಳನ್ನು ಆಡಿದಾಗ ಯಾಕೋ ಗೊತ್ತಿಲ್ಲ ಮಲ್ಲಮ್ಮ ಅವರಿಗೆ ಹಳೆದರ ಜ್ಞಾಪಕ ಬಂತು ಅನಿಸುತ್ತೆ. ಹಾಗಾಗಿ ಹೇಳ್ತಾರೆ, ಅವರನ್ನು ಸಮಾಧಾನ ಕೂಡ ಜಾಹ್ನವಿ ಮತ್ತು ಸುದಿ ಅವರು ಮಾಡ್ತಾರೆ. ಅದೇ ಟೈಮಲ್ಲೇ ಜಾಹ್ನವಿ ಅವರು ತಮ್ಮ ಗಂಡನಿಗೆ ಯಾಕೆ ಡಿವೋರ್ಸ್ ಕೊಟ್ಟೆ ಅನ್ನೋದನ್ನು, ಅದ್ರ ಬಗ್ಗೆ ರಿಯಲ್ ರೀಸನನ್ನು ಕೊಡ್ತಾರೆ. ಅದಾದಮೇಲೆ ಈಗ ನೀವು ನೋಡಿರ್ತೀರ ಆ್ಯಕ್ಚುಲಿ ಫಸ್ಟ್ ಎಪಿಸೋಡ್ ಮತ್ತು ಸೆಕೆಂಡ್ ಎಪಿಸೋಡ್ ಜಂಟಿಗಳು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಬರ್ದಿದೆ ವಾಶ್ರೂಮ್ಗೆ ಹೋಗುವಾಗ ಪ್ಲಸ್ ಮಲಗುವಾಗ ಬಿಟ್ಟರೆ ಬೇರೆ ಎಲ್ಲ ಸಮಯದಲ್ಲೂ ಒಟ್ಟಿಗೆ ಇರಬೇಕು ಅಂತ. ಅಲ್ಲಿ ಮಂಜು ಭಾಷಿಣಿ ಅವರು ಬೆಳಗ್ಗೆ ಎದ್ದು ಆ್ಯಕ್ಚುಲಿ ಕಾಫಿ ಮಾಡೋಕ್ಕೆ ಹೋಗ್ತಾರೆ. ಸೊ ಅದೆಲ್ಲ ತಪ್ಪುಗಳನ್ನು ಪರಿಗಣಿಸಿ ಆ್ಯಕ್ಚುಲಿ ಜಂಟಿಗಳು ಮಾಡಿದಂತಹ ತಪ್ಪಿಗೆ ಒಂಟಿಗಳಿಗೆ ಶಿಕ್ಷೆಯನ್ನು ಬಿಗ್ ಬಾಸ್ ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ 14 ದಿನಸಿ ಏನು ಐಟಮ್ಸ್ ಇರುತ್ತೆ ಅದರಲ್ಲಿ 11 ತಂದು ನೀವು ವಾಪಸ್ ಸ್ಟೋರ್ ರೂಮಿಗೆ ಇಡಬೇಕು ಅಂತ. ಬಿಕಾಸ್ ಆ್ಯಕ್ಚುಲಿ ಒಂಟಿಗಳ ಕರ್ತವ್ಯ ಜಂಟಿಗಳು ಸರಿಯಾಗಿ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಇಲ್ವ ಅಂತ ತಿಳ್ಕೊಳ್ಬೇಕಾಗಿರುವಂಥದ್ದು. ಅವರು ಅದರ ಮೇಲೆ ಕಣ್ಣಿಟ್ಟಿಲ್ಲ, ಹಾಗಾಗಿ ಒಂಟಿಗಳಿಗೇನೆ ಶಿಕ್ಷೆ ಸಿಗುತ್ತೆ. ಅದಾದಮೇಲೆ ಆ್ಯಕ್ಚುಲಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರನ್ನು ಸಾಕಷ್ಟು ಅಂದರೆ ಅವರನ್ನು ಸುಮಾರು ರ್ಯಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂಟಿಗಳು ಎಸ್ಪೆಷಲಿ. ಇನ್ನು ನಮ್ಮ ಅಭಿಷೇಕ್ ಮತ್ತು ಅಶ್ವಿನಿ ಅವರ ನಡುವೆ ಒಂದು ರೀತಿ ಲವಿ ಡವಿ ಸ್ವಲ್ಪ ಅಂದರೆ ಶುರು ಆಗ್ತಾ ಇದೆ ಇನ್ನೂ ಕೂಡ. ಜಸ್ಟ್ ಅವರು ಕಾಂಪ್ಲಿಮೆಂಟ್ ಮಾಡೋದು, ನೀವು ಪ್ರೆಟಿ ಆಗಿದ್ದೀರಾ ಅಂತ ಅಭಿಷೇಕ್ ಅವರು ಅಶ್ವಿನಿ ಅವ್ರಿಗೆ ಹೇಳೋದು, ಅದೆಲ್ಲ ನಡೀತಾ ಇದೆ. ಆ್ಯಕ್ಚುಲಿ ಅಭಿಷೇಕ್ ಅವ್ರದ್ದು ಇನ್ನೊಂದು ಟ್ರ್ಯಾಕ್ ಕೂಡ ನಡೀತಿದೆ ಅಂತ ಅನಿಸುತ್ತೆ ಇಲ್ಲಿ ರಾಶಿಕಾ ಅವ್ರ ಜೊತೆಗೆ. ಅಫ್ಕೋರ್ಸ್ ದಿಸ್ ಈಸ್ ಜಸ್ಟ್ ಎ ಫ್ರೆಂಡ್ಶಿಪ್ ಟ್ರ್ಯಾಕ್. ಅದು ಮುಂದೆ ನೋಡ್ತಾ ನಮಗೆ ಆ್ಯಕ್ಚುಲಿ ಅಭಿಷೇಕ್ ಅವರ ರಿಯಲ್ ಪೊಟೆನ್ಷಿಯಲ್ ಏನು, ಅಶ್ವಿನಿ ಅವರ ಪೊಟೆನ್ಷಿಯಲ್ ಏನು. ಬಿಕಾಸ್ ಅಭಿಷೇಕ್ ಮತ್ತು ಅಶ್ವಿನಿ ಎಲ್ಲೊಂದು ಕಡೆ ಅವರೇ ಸ್ವಲ್ಪ ಸೈಡ್ ಲೈನ್ ಆಗಿಬಿಟ್ಟಿದ್ದಾರೆ. ಈಗ ಒಂದು ಮೂಲೆಯಲ್ಲಿ ಇರ್ತಾರೆ ಆ್ಯಕ್ಚುಲಿ, ಮೇಕಪ್ ಮಾಡಿಕೊಂಡು ಮಾತಾಡ್ಕೊಂಡು ಆ ಥರದ್ದೆಲ್ಲ.
ರಾಶಿಕಾ ಅವ್ರದ್ದೇನು ಇನ್ನೂ ಗೊತ್ತಾಗಿಲ್ಲ. ಕರಿಬಸಪ್ಪ ಅವರಂತೂ ಆ್ಯಕ್ಚುಲಿ ಅನಾವಶ್ಯಕವಾಗಿ ಕೆಲವೊಂದಷ್ಟು ಹಾಡುಗಳನ್ನು ಹೇಳ್ತಾರೆ, ಪಾಪ ಹೈಲೈಟ್ ಆಗಬೇಕು ಅನ್ನುವಂತಹ ಒಂದು ಹಂಬಲ ಅವರಲ್ಲೂ ಇದೆ. ಬಟ್ ಇನ್ನೂ ನಮಗೆ ಅವರು ಎಂಟರ್ಟೈನ್ ಮಾಡುವ ರೀತಿಯಲ್ಲಿ ಅವರ ಕ್ಯಾರೆಕ್ಟರ್ ಇನ್ನೂ ಎಸ್ಟಾಬ್ಲಿಷ್ ಆಗಿಲ್ಲ. ನೋಡ್ತಾ ಹೋಗಬೇಕು ಮುಂದೆ ಯಾವ ರೀತಿ ಆಡ್ತಾರೆ ಅಂತ. ಅದನ್ನು ಬಿಟ್ಟರೆ ಚಂದ್ರಪ್ರಭಾ ಪ್ಲಸ್ ಸತೀಶ್ ಅವರ ಒಂದು ಕಾಂಬಿನೇಷನ್ ಅವರಿಬ್ಬರನ್ನು ನೋಡುವಾಗ ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ ಓವರಾಲ್ ಮನೆಯಲ್ಲಿ ಅವರ ಪ್ರೆಸೆನ್ಸ್ ತುಂಬ ಕಡಿಮೆ ಇದೆ. ಸೊ ಈಗ ಜಂಟಿಗಳು ಮಾಡಿದ ತಪ್ಪಿಂದ ಒಂಟಿಗಳಿಗೆ ಶಿಕ್ಷೆ ಆಯಿತು. ಅದಾದಮೇಲೆ ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಅದೇ ಸರಣಿ ಟಾಸ್ಕ್ಗಳ ಬಗ್ಗೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ. 3rd ವೀಕಲ್ಲಿ ಆ್ಯಕ್ಚುಲಿ ಒಂದು ಫಿನಾಲೆ ಇರುತ್ತೆ ಅಂತ ಆಲ್ರೆಡಿ ಹೇಳಿದರು ಫಸ್ಟ್ ಎಪಿಸೋಡಲ್ಲೇ. ಆ್ಯಂಡ್ ಇದರಲ್ಲಿ ಮೇಜರ್ ಅನೌನ್ಸ್ಮೆಂಟ್ ಏನು ಅಂತಂದರೆ ಇಬ್ಬರು ವಿನ್ನರ್ಸ್ ಆಗಬಹುದಾದಂತಹ ಚಾನ್ಸಸ್ ಕೂಡ ಇದೆ ಈ ಸೀಸನಲ್ಲಿ ಅಂತ ಕೂಡ ಹೇಳಿದ್ರು. ಜೊತೆಗೆ ಹೋಗೋರು 3rd ವೀಕಲ್ಲಿ ಒಬ್ಬರು ಹೋಗ್ಬೋದು ಅಥವಾ ಗುಂಪಲ್ಲಿ ಹೋಗ್ಬೋದು ಎಲಿಮಿನೇಟ್ ಆಗಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದರು. ಸೊ ನಾನು ಆಗಲೇ ಹೇಳಿದಾಗೆ 3 ಜಂಟಿ ಜೋಡಿಗಳನ್ನು ಒಂಟಿಗಳು ತೆಗಿಬೇಕಾಗುತ್ತೆ, ಅನರ್ಹಗೊಳಿಸಬೇಕಾಗಿರುತ್ತೆ. ಸೊ ಹಾಗಾಗಿ 6 ಜನ ಒಂಟಿಗಳು ಮತ್ತು ಈಗ 3 ಜೋಡಿ ಜಂಟಿಗಳು ಸೇರಿಕೊಂಡು ಒಂದು ಟಾಸ್ಕನ್ನು ಆಡ್ತಾರೆ ಸಿಕ್ಕಿನ ಕಾಳ. ಇದು ಮೊದಲನೇ ಸರಣಿ ಟಾಸ್ಕ್ ರಿಲೇಟೆಡ್ ಟು 3rd ವೀಕ್ ಫಿನಾಲೆ. ಸೊ ಈ ಒಂದು ಟಾಸ್ಕ್ನಲ್ಲಿ ಒಂಟಿಗಳು ವಿನ್ನರ್ಸ್ ಆಗ್ತಾರೆ. ಸೊ ಅದನ್ನು ಅನೌನ್ಸ್ಮೆಂಟ್ ಆಗಿಲ್ಲ ಎಪಿಸೋಡ್ನ ಕೊನೆಯಲ್ಲಿ, ಅದು ನಾಳೆ ಆಗುತ್ತೆ. ಸೊ ಇದಿಷ್ಟಾಗಿತ್ತು ಸ್ನೇಹಿತರೆ ನಿನ್ನೆ ಎಪಿಸೋಡ್ನ ಹೈಲೈಟ್ಸ್. ಜಾನ್ವಿ ಅವರ ಡಿವೋರ್ಸ್ಗೆ ನಿಜವಾದ ಕಾರಣ ಏನು ಅಂತ ನಿನ್ನೆ ಗೊತ್ತಾಯಿತು. ಅದ್ರ ಬಗ್ಗೆ ನಿಮಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕಾವ್ಯ ಶೈವ ಅವರ ಆಟದ ಮೇಲೆ ಗಿಲ್ಲಿ ಅವರ ಆಟ ಯಾವ ರೀತಿ ನೆಗೆಟಿವ್ ಆಗಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಜೊತೆಗೆ ಈ 3 ಜೋಡಿ ಜಂಟಿಗಳಲ್ಲಿ ಅನರ್ಹರಾದ್ರಲ್ಲ ಫಿನಾಲೆಗೆ, 3rd ವೀಕ್ ಫಿನಾಲೆಗೆ, ಸೊ ಅವರಲ್ಲಿ ನಿಮಗೆ ಯಾರು ಇಷ್ಟ ಇದ್ದರು, ಅವರಲ್ಲಿ ಯಾರು ನಿಮಗೆ ಅನರ್ಹರಾಗಬಾರ್ದಾಗಿತ್ತು ಅದನ್ನು ಕೂಡ ಕಮೆಂಟ್ ಮಾಡಿ. ಹೀಗೇ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ FDFS ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.